ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳು. ಸರ್ವರಿಗೂ ದೇವರ ನಾಮದಲ್ಲಿ ವಂದಿಸುತ್ತೇನೆ. ದೇವರು ಪ್ರತಿದಿನವೂ ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ಈ ದಿನ ನಾನು ಪ್ರಾರ್ಥಿಸಲು ಆಯ್ದುಕೊಂಡಂಥ ವಚನ ಭಾಗ ಯಾಶಾಯನು ಬರೆದ ಪುಸ್ತಕ 12ನೇ ಅಧ್ಯಾಯ 4ನೇ ವಚನವಾಗಿದೆ. ಆ ದಿನದಲ್ಲಿ ನೀವು ಹೇಳುವುದೇನೆಂದರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನ ನಾಮವು ಮಹೋನ್ನತವಾದುದೆಂದು ಜ್ಞಾಪಕಪಡಿಸಿರಿ. ಈ ವಾಕ್ಯವು ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ, ಪ್ರತಿಯೊಂದು ಉಪಕಾರಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ನಾವು ಹೇಳುವಂತೆ ಈ ವಾಕ್ಯವು ನಮಗೆ ಕರೆ ಕೊಡುತ್ತದೆ. ಆತನ ನಾಮವು ಮಹತ್ವವಾದದ್ದೆಂದು ನಾವು ಪ್ರತಿದಿನವೂ ವರ್ಣಿಸಬೇಕಾಗಿದೆ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿದ ದೇವರು ನಮ್ಮನ್ನು ಪ್ರತಿಕ್ಷಣ ನಡೆಸುತ್ತಾ ಹೋಗುತ್ತಿದ್ದಾರೆ ಎಂಬುದಾಗಿ ನಾವು ಜ್ಞಾಪಕಕ್ಕೆ ತಂದುಕೊಂಡು ಮುಂದೆ ನಡೆಯಬೇಕಾಗಿದೆ. ದೇವರು ಎಲ್ಲರ ಮೇಲೆಯೂ ಉನ್ನತನೆಂಬ ಸತ್ಯವನ್ನು ನೆನಪಿಸಬೇಕು. ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಮಗೆ ಮಾಡಿದ ಕೃಪೆ ಕೇವಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸ್ತುತಿಯ ಮೂಲಕ, ಮಾತಿನ ಮೂಲಕ ಮತ್ತು ಜೀವನದ ಸಾಕ್ಷಿಯನ್ನು ಇತರರಿಗೆ ತಿಳಿಸಬೇಕು. ಕೃತಜ್ಞತೆ ಹೃದಯವು ದೇವರ ಮಹಿಮೆಯನ್ನು ಈ ಲೋಕಕ್ಕೆ ನಾವು ಸಾರಬೇಕಾಗಿದೆ. ಇದಾಗಿದೆ ದೇವರು ನಮಗೆ ತಿಳಿಸಿಕೊಡುವಂಥ ಈ ದಿನದ ಮುಖ್ಯವಾದಂಥ ವಾಕ್ಯ. ದೇವರು ನಮಗೆ ಮಾಡಿದಂಥ ಉಪಕಾರ ನಾವು ಅದು ಇನ್ನೊಬ್ಬರ ಬಳಿಯಲ್ಲಿ ಹಂಚಿಕೊಳ್ಳಬೇಕಾಗಿದೆ. ಏಕೆಂದರೆ ದೇವರು ಒಬ್ಬರನ್ನೊಬ್ಬರು ಪ್ರೀತಿಸಲು ನಮಗೆ ಕರೆ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ದೇವರನ್ನು ಪ್ರತಿದಿನ ಪ್ರಾರ್ಥಿಸಿ ನಾವು ದಿನನಿತ್ಯದ ಕೆಲಸಕ್ಕೆ ಮುಂಸಾಗೋಣ. ದೇವರು ಬೇಕಾದಂಥ ಕೃಪೆಯನ್ನು ಆಶೀರ್ವದಿಸಿ ನಮಗೆ ಬೇಕಾದಂಥ ಕೃಪೆ ಕೊಡಲಿ ಎಂಬುದಾಗಿ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ. ಆಮೇನ್.